ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣ ಅಧ್ಯಾಯ 72 ಹಾಗೂ 73. ಇಂದಿನ ಈ ಅಧ್ಯಾಯದಲ್ಲಿ, ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ಭಗವಂತ ಶೇಷ ಹಾಗೂ ಭಗವಂತ ರುದ್ರನ ವಿವಿಧ ಅವತಾರ ಹಾಗೂ ಶ್ರೀಕೃಷ್ಣನ ಪತ್ನಿ ದೇವಿ ನೀಲಳ ಕಥೆಯನ್ನು ಹೇಳಲಾಗಿದೆ. ಶ್ರೀಕೃಷ್ಣನ ಮಾತು: ಭಗವಂತ ಶೇಷ ಅನಂತ ಶಕ್ತಿ ಸಂಪನ್ನನಾಗಿದ್ದಾನೆ. ಈತನ ಅವತಾರ ಶ್ರೀಹರಿ ಹಾಗೂ ರಮಾದೇವಿಯರ ಶಯನಕ್ಕಾಗಿ ಆಗಿದೆ. ಯೋಗ ನಿದ್ರೆಯಲ್ಲಿ ಲಕ್ಷ್ಮಿಯೊಡನೆ ನಾರಾಯಣನು ಶಯ್ಯೆಯ ಮೇಲೆಯೇ ಶಯನ ಮಾಡುತ್ತಾನೆ. ನಾನು ಸದಾ ಹರಿಯ ದಾಸನಾಗಿರಲಿ ಹಾಗೂ ಸದಾ ಆತನ ಪೂಜೆ ಮಾಡುತ್ತಿರಲಿ. ನಾನು ಪ್ರತ್ಯೇಕ ಜನ್ಮದಲ್ಲಿ ಹರಿಗೆ ನಮಸ್ಕರಿಸುತ್ತೇನೆ. ಈ ಇಚ್ಛೆಯಿಂದ ಗರುಡನು ಹರಿಯ ಶಯನದ ಸ್ಥಾನದ ಸಮೀಪವೇ ಆಶ್ರಯ ಹೊಂದಿದ. ವಿನುತಾಳ ಪುತ್ರ ಕಾಲನಾಮಕ ಗರುಡ ಭಗವಂತನ ವಾಹನದ ರೂಪದಲ್ಲಿ ಪ್ರಾದುರ್ಭೂತನಾದ. ಶೇಷನು ನಾರಾಯಣನ ಭಕ್ತನಾಗಿದ್ದು ಆತನಲ್ಲಿ ವಿಷ್ಣು, ವಾಯು, ಅನಂತ ಈ 3 ದೇವತೆಗಳ ಅಂಶ ಸದಾ ವಿದ್ಯಮಾನವಾಗಿರುತ್ತವೆ. ಹೇ ಗರುಡ, ದಶರಥನ ಪುತ್ರನ ರೂಪದಲ್ಲಿ ದೇವಿ ಸುಮಿತ್ರೆಯ ಅಂಶದಿಂದ ಜನಿಸಿದ ಲಕ್ಷ್ಮಣನು ಶೇಷನ ಅಂಶವೇ ಆಗಿರುವನು. ಆದ್ದರಿಂದ ಶೇಷಾವತಾರ ಎಂದು ಹೇಳಿದೆ. ಭಗವಂತ ಶ್ರೀರಾಮ ದೇವಿ ಸೀತೆಯ ಸೇವೆ ಮಾಡಲು ಪೃಥ್ವಿಯ ಮೇಲೆ ಆತನ ಅವತಾರವಾಯಿತು. ಅದೇ ಶೇಷನೇ ವಸುದೇವನ ಪುತ್ರನ ರೂಪದಲ್ಲಿ, ದೇವಿ ರೋಹಿಣಿಯಲ್ಲಿ ಬಲರಾಮನ ಬಲಭದ್ರನ ರೂಪದಲ್ಲಿ ಅವತರಿಸಿದ. ಪೃಥ್ವಿಯ ಮೇಲೆ ಗರುಡನ ಯಾವ ಅವತಾರವೂ ಆಗಲಿಲ್ಲ. ಇದರಲ್ಲಿ ಭಗವಂತನ ಆಜ್ಞೆಯೇ ಇದೆ. ಭಗವಂತ ರುದ್ರನೂ ಕೂಡ ಅನೇಕ ರೂಪಗಳನ್ನು ಧಾರಣೆ ಮಾಡಿರುವನು. ವಾಮದೇವ, ಈಶಾನ, ಅಘೋರ ಹಾಗೂ ಸದ್ಯೋಜಾತ ಮೊದಲಾದವು ರುದ್ರನ ಅವತಾರಗಳೇ ಆಗಿವೆ. ಇವೇ ಪ್ರಕಾರ ಆವೇಶಾವತಾರ, ದುರ್ವಾಸ ಹಾಗೂ ದ್ರೋಣಪುತ್ರ ಅಶ್ವತ್ಥಾಮ ಮೊದಲಾದವರು ರುದ್ರನ ಅವತಾರಗಳೇ ಆಗಿರುವವು. ಹಾಗೆಯೇ ಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ: ಹೇ ಪಕ್ಷಿರಾಜ, ಗರುಡನನ್ನು ಉದ್ದೇಶಿಸಿ ಹೇಳುವ ಮಾತು: ಪಕ್ಷಿರಾಜ, ಕೃಷ್ಣ ಪತ್ನಿ ನಾಗ್ನಜೀತಿಯು ಪೂರ್ವಜನ್ಮದಲ್ಲಿ ಪಿತೃಗಳಲ್ಲಿ ಶ್ರೇಷ್ಠನಾದ ಕವ್ಯವಾಹಕನ ಪುತ್ರಿಯಾಗಿದ್ದಳು. ಆ ಕನ್ಯೆಯು ಪತಿಯ ರೂಪದಲ್ಲಿ ಭಗವಂತ ಕೃಷ್ಣನ ಅನನ್ಯ ಚಿಂತನ ಮಾಡುತ್ತಿದ್ದಳು. ಆಕೆಯು ವಿವಾಹ ಯೋಗ್ಯಳಾದಾಗ ತಂದೆಯು ಆಕೆಯ ವಿವಾಹಕ್ಕಾಗಿ ತುಂಬ ಪ್ರಯತ್ನ ಮಾಡಿದ. ಆದರೆ ಆಕೆಯು ಶ್ರೀಕೃಷ್ಣನ ಹೊರತಾಗಿ ಅನ್ಯನನ್ನು ವರಿಸಲಾರೆ ಎಂದು ಹೇಳಿದಳು. ಆಗ ತಂದೆಯು ಆಕೆಗೆ ಹೇಳಿದ: ಅನ್ಯ ಯಾರನ್ನಾದರೂ ನೀನು ಪತಿಯ ರೂಪದಲ್ಲಿ ಏಕೆ ಸ್ವೀಕರಿಸುತ್ತಿಲ್ಲ? ಆಗ ನಾಗ್ನಜೀತಿಯು ತಂದೆಗೆ ಹೇಳಿದಳು: ಹೇ ಪೂಜ್ಯ, ಸರ್ವಗುಣ ಸಂಪನ್ನ ಹರಿಯ ಅತಿರಿಕ್ತ ನನಗೆ ಯಾರೂ ಪತಿಯಾಗಲಾರರು. ಈ ಜನ್ಮದಲ್ಲಿ ನನಗೆ ಸೌಭಾಗ್ಯದ ಪ್ರಾಪ್ತಿ ಇಲ್ಲವೆಂದು ನನಗನ್ನಿಸುತ್ತಿದೆ. ಏಕೆಂದರೆ ನನಗಾದರೂ ಏಕಮಾತ್ರ ಪತಿ ಆ ಭಗವಂತ ಹರಿಯೇ ಆಗಿರುವನು, ಅನ್ಯನಾರೂ ಅಲ್ಲ. ಆದಾಗ್ಯೂ ಈ ಜಗತ್ತಿನಲ್ಲಿ ಸಕಲ ಸ್ತ್ರೀಯರನ್ನು ಸೌಭಾಗ್ಯವತಿಯರೆಂದೇ ತಿಳಿಯಲಾಗುತ್ತದೆ. ಆದರೆ ಅವರನ್ನು ವಿಧವೆಯರೆಂದೇ ತಿಳಿಯಬೇಕು. ಏಕೆಂದರೆ ಅನಾದಿ, ನಿತ್ಯ, ಸಂಪೂರ್ಣ ಜಗತ್ತಿನ ಏಕಮಾತ್ರ ಸ್ವರೂಪನಾದ ಪರಮಸುಂದರ ಮೋಕ್ಷದಾತ ಹಾಗೂ ಸಕಲ ಇಚ್ಛೆಗಳನ್ನು ಪೂರ್ಣಗೊಳಿಸುವಂತಹ ಭಗವಂತನನ್ನು ಯಾರು ಪತಿಯೆಂದು ಒಪ್ಪುವುದಿಲ್ಲವೋ ಅವರು ಸದಾ ವಿಧವೆಗೆ ಸಮಾನರಾಗಿರುತ್ತಾರೆ. ಯಾವ ಸ್ತ್ರೀಯರ ಪತಿ ವಿಷ್ಣು ಭಕ್ತನಾಗಿರುವನೋ ಅಂಥ ಸ್ತ್ರೀಯರ ಜನ್ಮ ಸಫಲವಾಗಿದೆ. ಅನೇಕ ಜನ್ಮಗಳಲ್ಲಿ ಸಂಚಿತಗೊಳಿಸಿದ ಪುಣ್ಯದಿಂದಲೇ ವಿಷ್ಣು ಭಕ್ತ ಪತಿಯ ಪ್ರಾಪ್ತಿಯಾಗುತ್ತದೆ. ಕಲಿಯುಗದಲ್ಲಿ ವಿಷ್ಣು ಭಕ್ತ ದುರ್ಲಭನಾಗಿರುವನು. ಹರಿಭಕ್ತಿಯಾದರೂ ಸದಾ ದುರ್ಲಭವಾಗಿಯೇ ಇದೆ. ಕಲಿಯುಗದಲ್ಲಿ ಹರಿಯ ಕತೆ ದುರ್ಲಭವಾಗಿದೆ. ಹರಿಯ ಭಕ್ತರ ಸತ್ಸಂಗ ಇನ್ನೂ ದುರ್ಲಭವಾಗಿದೆ. ಕಲಿಯುಗದಲ್ಲಿ ಶೇಷಾಚಲದ ಮೇಲೆ ವಿರಾಜಮಾನನಿರುವ ವಿಷ್ಣುವಿನ ದರ್ಶನ ದುರ್ಲಭವಾಗಿದೆ. ವಿಷ್ಣುಪದಿ ಕಾಲಿಂದಿ ನದಿಯ ತೀರದಲ್ಲಿ ವಿರಾಜಮಾನನಿರುವ ರಂಗನಾಥನ ದರ್ಶನ ಅತ್ಯಂತ ದುರ್ಲಭವಾಗಿದೆ. ರಾಮಸೇತುವಿನ ದರ್ಶನ ಸುಲಭವಾಗಿಲ್ಲ. ಕಾಂಚಿ ಕ್ಷೇತ್ರದಲ್ಲಿ ಹೋಗಿ ವರದರಾಜನ ಸೇವೆ ಮಾಡುವುದು, ದರ್ಶನ ಪಡೆಯುವುದು ಸುಲಭವಾಗಿಲ್ಲ. ಶ್ರೇಷ್ಠ ಜನರು ಹೀಗೆ ಹೇಳಿರುವರು: ಭೀಮಾ ನದಿಯ ತೀರದಲ್ಲಿರುವಂತಹ ವಿಷ್ಣುವಿನ ದರ್ಶನ ಹೊಂದುವುದು ಸರಳವಾಗಿಲ್ಲ. ರೇವಾ ನದಿಯ ತೀರದಲ್ಲಿ ಸ್ಥಿತ ವಿಷ್ಣುವಿನ ಹಾಗೂ ಗಯಾ ತೀರ್ಥದಲ್ಲಿ ವಿಷ್ಣುಪಾದದ ದರ್ಶನ ಕೂಡ ಸುಲಭವಾಗಿಲ್ಲ. ಮೃತ್ಯು ಲೋಕದಲ್ಲಿರುವಂತಹ ಜನರಿಗಾಗಿ ಬದರಿವನದಲ್ಲಿ ವಿಷ್ಣುವಿನ ದರ್ಶನ ಪಡೆಯುವುದು ಸುಲಭವಾಗಿಲ್ಲ. ಶ್ರೀ ಲಕ್ಷ್ಮೀನಾರಾಯಣನ ನಿವಾಸ ಭೂಮಿ ಶೇಷಾಚಲದಲ್ಲಿರುವಂತಹ ತಪಸ್ವಿ ಕೂಡ ದುರ್ಲಭನಾಗಿದ್ದಾನೆ.
ಪ್ರಯಾಗ ಎಂಬ ತೀರ್ಥದಲ್ಲಿ ನಿತ್ಯ ನಿವಾಸ ಮಾಡುವ ಮಾಧವನ ದರ್ಶನ ಪಡೆಯುವುದು ಮನುಷ್ಯರಿಗಾಗಿ ಸರಳವಾಗಿಲ್ಲ. ಆದ್ದರಿಂದ ಹೇ ಪೂಜ್ಯ, ಕೃಷ್ಣನ ಹೊರತಾಗಿ ಯಾರೇ ಅನ್ಯನನ್ನು ಪತಿರೂಪದಲ್ಲಿ ವರಿಸುವ ಇಚ್ಛೆ ನನಗಿಲ್ಲ ಎಂದು ತನ್ನ ತಂದೆಗೆ ಹೀಗೆ ಹೇಳಿದ ನಾಗ್ನಾಜಿತಿ ಶೇಷಾಚಲ ಪರ್ವತದತ್ತ ತೆರಳಿದಳು. ಕಪಿಲ ಎಂಬ ಮಹಾತೀರ್ಥವನ್ನು ತಲುಪಿ ಅಲ್ಲಿ ವಿರಾಜಮಾನ ಶ್ರೀನಿವಾಸನ ದರ್ಶನ ಪಡೆದು ನಮಸ್ಕರಿಸಿದಳು. 3 ದಿನಗಳವರೆಗೆ ತತ್ಪರತೆಯಿಂದ ಆತನ ಸೇವೆ ಮಾಡಿ ಆಕೆಯು ಪಾಪ ವಿನಾಶನ ಎಂಬ ತೀರ್ಥಕ್ಕೆ ಹೋದಳು. ವಿವಾಹದ ಇಚ್ಛೆಯಿಂದ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ಉತ್ತರ ದಿಕ್ಕಿನಲ್ಲಿ 4 ಮೈಲುಗಳ ವಿಸ್ತಾರದಲ್ಲಿ ವ್ಯಾಪ್ತವಾದ ಗುಹಾರೂಪಿ ಏಕಾಂತ ಸ್ಥಾನಕ್ಕೆ ತೆರಳಿ ನಾರಾಯಣನ ಧ್ಯಾನ ಮಾಡುತ್ತಾ ತಪಸ್ಸಿನಲ್ಲಿ ತತ್ಪರಳಾದಳು. ಆಕೆಯು ಆತನನ್ನು ಅನೇಕ ಪ್ರಕಾರದಿಂದ ಸ್ತುತಿಸಿದಳು. ಆ ಕುಮಾರಿಯು ಸ್ತುತಿ ಮಾಡುತ್ತಾ ಹೇಳಿದಳು, ಹೇ ದೇವ, ನೀನೇ ನನ್ನ ತಂದೆ, ತಾಯಿ, ಪತಿ, ಸಖ, ಪುತ್ರ, ಗುರು, ಶ್ರೇಷ್ಠ ಬಂಧು, ಮಿತ್ರ ಹಾಗೂ ಪ್ರಾಣವಲ್ಲಭನಾಗಿರುವೆ. ಹೇ ಪ್ರಭು, ಈ ಎಲ್ಲ ಸಾಂಸಾರಿಕ ತಂದೆ ಮೊದಲಾದ ಸ್ವಜನರಾದರೂ ನಿಮಿತ್ತ ಮಾತ್ರದಿಂದ ನನ್ನವರಾಗಿದ್ದಾರೆ. ಆದರೆ ನೀನಾದರೂ ನಿಮಿತ್ತರಹಿತನಾಗಿಯೇ ಸದಾ ನನ್ನ ಸರ್ವಸ್ವವಾಗಿರುವೆ. ಆದ್ದರಿಂದ ಹೇ ಮುರಾರೆ, ನಾನು ನಿನ್ನ ಪತ್ನಿಯಾಗ ಬಯಸುತ್ತೇನೆ. ಆದ್ದರಿಂದ ನಾನು ಈ ಕೌಮಾರ್ಯ ವ್ರತ ಧಾರಣೆ ಮಾಡಿರುವೆ. ಹೇ ಶ್ರೀನಿವಾಸ, ನಿನಗೆ ನಮಸ್ಕರಿಸುತ್ತೇನೆ. ನೀನು ನನ್ನ ಮೇಲೆ ಪ್ರಸನ್ನನಾಗು. ಆಕೆಯ ಈ ಪರಾಭಕ್ತಿಯಿಂದ ಪ್ರಸನ್ನನಾದ ಕರುಣಾಸಾಗರ ಶ್ರೀನಿವಾಸನು ಪ್ರಕಟನಾಗಿ ಹೇಳಿದ, ಹೇ ಕುಮಾರಿಕೆ, ಹೇ ಸೌಭಾಗ್ಯೆ, ಕೃಷ್ಣಾವತಾರದಲ್ಲಿ ನಾನು ನಿನ್ನ ಪತಿಯಾಗುವೆ. ಹೀಗೆ ವರ ಪ್ರದಾನಿಸಿದ ಭಗವಂತ ಅಂತರ್ಧಾನನಾದ. ತದನಂತರ ಕವ್ಯವಾಹನನ ಪುತ್ರ ಕುಮಾರಿಯು ಯೌಗಿಕ ಪ್ರಕಾರದಿಂದ ತನ್ನ ಶರೀರವನ್ನು ತೊರೆದು ಕುಂಭಕನ ಮನೆಯಲ್ಲಿ ನೀಲಾ ಎಂಬ ಹೆಸರಿನಿಂದ ಜನಿಸಿದಳು. ಹೇ ಪಕ್ಷಿರಾಜನೇ, ದಿತಿಯಿಂದ ಜನಿಸಿದ್ದ ದೈತ್ಯರನ್ನು ವಧೆ ಮಾಡಿ ನಾನು ನೀಲಾ ಎಂಬ ಲಕ್ಷ್ಮಿಯನ್ನು ಹೊಂದಿದೆ. ನಂತರ ನಗ್ಮಜಿತ ಎಂಬ ರಾಜನ ಮನೆಯಲ್ಲಿ ಈ ಕುಮಾರಿಯು ಜನ್ಮ ತಳೆದಳು. ನಗ್ಮಜಿತನೇ ಪೂರ್ವದಲ್ಲಿ ಕವ್ಯವಾಹನನಾಗಿದ್ದ ಹಾಗೂ ಆತನ ಪುತ್ರಿ ಕುಮಾರಿಯು ನೀಲಾ ಎಂಬ ಹೆಸರಿನಿಂದ ವಿಖ್ಯಾತಳಾಗಿದ್ದಳು. ಆಕೆಯ ಸ್ವಯಂವರದಲ್ಲಿ ನಾನು ದೇವತೆಗಳು ಹಾಗೂ ಮನುಷ್ಯರ ಮೂಲಕ ಜಯಿಸಲಾಗದಂಥ 7 ದುರ್ದಂತ ಹೋರಿಗಳೊಡನೆ ಅನೇಕ ರಾಜರನ್ನು ಜಯಿಸಿ ಬಂಧಿಯನ್ನಾಗಿ ಮಾಡಿದ್ದ ನೀಲಾಳನ್ನು ಪತ್ನಿಯ ರೂಪದಲ್ಲಿ ಪಡೆದೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 72 ಹಾಗೂ 73ನೆಯ ಅಧ್ಯಾಯ ಪೂರ್ಣವಾಯಿತು. ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲಿಚ್ಛಿಸುವಂಥ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು, ಜ್ಞಾನವನ್ನು ವರ್ಧನೆ ಮಾಡ್ಕೊಳ್ಬೋದು. ಹಾಗೆಯೇ ತಮ್ಮ ಪ್ರಿಯ ಜನರಿಗೆ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಹೊಸ ವಿಚಾರದೊಂದಿಗೆ, ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.